ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಪರಿಹಾರ ಮಾಡಿಕೊಂಡ್ರೂ ಕೂಡ ಸಮಸ್ಯೆ ಹಾಗೇ ಉಳಿದ್ಬಿಟ್ಟಿದೆ. ಇದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಅಕ್ಷಯ ವೃಕ್ಷವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಮ್ಮ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಬಂದಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕೆಲವೊಂದು ಬಾರಿ ಈ ಒಂದು ಮನೆ ಮಾರಾಟ ಆಗ್ತಾ ಇರೋದಿಲ್ಲ, ಜಮೀನುಗಳು ಮಾರಾಟ ಆಗ್ತಾ ಇರೋದಿಲ್ಲ, ಹಾಗೆ ಸ್ಟ್ರಕ್ ಆಗಿ ಉಳಿದ್ಬಿಟ್ಟಿರುತ್ತೆ. ಯಾಕೆ ಏನೂ ಗೊತ್ತಾಗ್ತಾ ಇರೋದಿಲ್ಲ. ತೊಗೊಳ್ತೀವಿ ಅಂತಾರೆ, ಇನ್ನೇನು ಎಂಡಿಂಗಲ್ಲಿ ಆಗ್ತಾ ಇರೋದಿಲ್ಲ. ಸೊ ಏನಾದರೂ ಒಂದು ಪವರ್ಫುಲ್ ಮಂತ್ರ ಅವ್ರಿಗೆ ಸೇಲ್ ಆಗೋ ಥರ ಅಥವಾ ತೊಗೊಳ್ಳೋರಿಗೆ ತೊಗೊಳ್ಳೋ ಥರ ಎರಡೂ ಕೇಳ್ತಾ ಇದ್ದೀನಿ ಗುರುಗಳೇ. ಇದು ಎರಡು ಥರನೂ ಇದೆ. ತೊಗೊಳ್ಬೇಕು ಅನ್ನೋರ್ಗೂ ಆಗ್ತಿರೋದಿಲ್ಲ, ಮಾರಬೇಕು ಅನ್ನೋರ್ಗೂ ಆಗ್ತಾ ಇರೋದಿಲ್ಲ. ಇಬ್ರಿಗೂ ಅನುಕೂಲ ಆಗಲಿ ಅಂತ ಯಾವುದಾದ್ರೂ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಬೋದಾ ಗುರುಗಳೇ? ಸದ್ಯಕ್ಕೆ ನಾನು ಒಂದು ಮನೆ ಅದನ್ನು ಮಾರಾಟ ಮಾಡ್ಕೊಂಡ್ರ ಗತಿ ಏನು? ಹಾಗಾಗಿ ಅವನ ಮಾರಾಟ ಮಾಡಿಸಲ್ಲ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಯಾವುದೇ ಕಾರಣಕ್ಕೂ ಮಾರಾಟ ಕೂಡದು. ವಿಧಿ ಇಲ್ಲ ಮಕ್ಕಳ ಮದುವೆಗೋ ಅಥವಾ ಮತ್ತೊಂದು ಮನೆ ಕಟ್ಟಲಿಕ್ಕೋ, ನಿಮ್ಮ ಸೈಟ್ ಆಗಿರಬಹುದು, ಮನೆ ಆಗಿರಲಿ, ಯಾವುದೋ ತಂದೆ ತಾಯಿಯಿಂದ ಬಂದಿರತಕ್ಕಂತಹ ಬಳುವಳಿಯ ಜಾಗವಾಗಿದ್ದರೆ ಅದನ್ನು ಮಾರಾಟ ಮಾಡಲಿಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಮನೆಯ ಎಲ್ಲರ ಮನಸ್ಸು ಖುಷಿಯಾಗಿರಬೇಕು. ಯಾರೋ ಒಬ್ಬರ ಮನಸ್ಸು ನೋವು ಪಡತಕ್ಕಂತಹದ್ದು ನೀವೊಬ್ಬರೇ ಪ್ರಯತ್ನ ಮಾಡೋದಾದರೆ ಬಹುಶಃ ಇಂದು ಮುಂದೆ ಬ್ಯಾಲೆನ್ಸ್ ಮಾಡ್ತಾನೇ ಇರುತ್ತೆ. ಅದಕ್ಕಾಗಿ ನೀವೇನಾದರೂ ಆ ರೀತಿ ಮಾರಾಟ ಮಾಡುತ್ತೀನಿ ಅನ್ನೋದು ಸ್ವಚ್ಛ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ, ಮನೆಯವರ ಎಲ್ಲರ ಪ್ರಯತ್ನದೊಂದಿಗೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಹುಶಃ ಅನೇಕ ವರ್ಷಗಳಿಂದ ಆಗಲಿಲ್ಲ ಅನ್ನೋದಾದರೆ, ಆಮೇಲೆ ತೆಗೆದುಕೊಳ್ಳುವವರು ಕೂಡ ತುಂಬ ಜನ ಇರ್ತಾರೆ, ಬಹಳಷ್ಟು ಜನ ಇರ್ತಾರೆ, ಅವ್ರಿಗೂ ಕೂಡ ಇದು ಸಿಕ್ಕೋದಿಲ್ಲ. ಬಹುಶಃ ಮೊದಲಿಗೆ ಮಾರಾಟ ಮಾಡಬೇಕು ಅನ್ನುವವರು ಸಾಧ್ಯವಾದರೆ ಬಹಳಷ್ಟು ಜನ ಬರ್ತಾರೆ. ಈಗ ನಮ್ಮ ಬಳಿ ಎಷ್ಟೋ ಜನ ಹೆಣ್ಣು ಮಗು ಬರ್ತಾರೆ, ನಮಗೆ ಹುಡುಗ ಬೇಕು, ಮದುವೆ ಮಾಡ್ಕೊಳ್ಬೇಕು ಅಂತ. ಎಷ್ಟೋ ಜನ ಹುಡುಗ ಬೇಕು ಅಂತ, ಇನ್ನೊಂದು ಕಡೆ ಹುಡುಗನ ಬಂದಿರ್ತಾನೆ, ಹುಡುಗಿ ಬೇಕು ಅಂತ. ಈ ರೀತಿ ಎರಡೂ ಜಾತಕಗಳು ಮ್ಯಾಚ್ ಮಾಡಿ ಮದುವೆಗಳು ಮಾಡ್ಕೊಂಡು ಹೋಗಿರ್ತವ್ರು ಇರ್ತಾರೆ. ಹಾಗೆಯೇ ಜಾಗ ತೆಗೆದುಕೊಳ್ಳೋರಾಗಿರಬಹುದು ಅಥವಾ ಮಾರೋರಾಗಿರಬಹುದು, ನಿಮ್ಮ ನಂಬರನ್ನು ನೋಂದಾಯಿಸಿದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಅವರಿಗೆ ಕೊಡೋ ಮುಖಾಂತರ ಬಂದೋದನ್ನು ತೆಗೆದುಕೊಳ್ಳೋದು ಏನೊಂದು ನಡೆಯುತ್ತೆ. ಆ ಥರ ನೀವು ಮಾಡಬೇಕಾಗಿರೋ ಒಂದು ಚಮತ್ಕಾರ ಇದೆ. ಬಹುಶಃ ನಮ್ಮ ಹಣೆ ಬರಹನೇ ಇಲ್ಲ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಒಂದು ಮಂತ್ರದ ಜೊತೆಗೆ ಈ ನವಧಾನ್ಯಗಳನ್ನು ಒಂದು 150ರಿಂದ 200 ಗ್ರಾಮ್ ನವಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಳ್ಳೋದು. ಅದರ ಜೊತೆಗೆ ಒಂದು 200 ಗ್ರಾಮ್ ಬಿಳಿ ಸಾಸಿವೆಯನ್ನು, ಆ ಶರ್ಷಪ ಅಂತ ಕರೀತಾರೆ ಅದನ್ನು, ಬಿಳಿ ಸಾಸಿವೆಯನ್ನು ಆ ನವಧಾನ್ಯಗಳ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುತ್ತಾ ಓಂ ಭೂಶಯ್ಯಾಯ ವಿದ್ಮಹೆ ಸರ್ವಮಂಗಳಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಈ ಮಂತ್ರವನ್ನು ಹೇಳೋದು ನಿಮ್ಮ ಸೈಟ್ ಅಥವಾ ನಿಮ್ಮ ಜಾಗ, ನಿಮ್ಮ ಮನೆ ಎಲ್ಲ ಕಡೆ ಹಾಕ್ತಕ್ಕಂತಹದ್ದು. ಎಲ್ಲ ಕಡೆ ಒಂದು ಎಕರೆ ಜಮೀನಿದೆ, ಎಲ್ಲ ಕಡೆ ಅದನ್ನು ಹಾಕಲೇಬೇಕಾಗಿರತಕ್ಕಂಥದ್ದು. ಈಗ ನಾನು ಹೇಳಿರ್ತಕ್ಕಂತಹ ಮಂತ್ರ ಇದೆಯಲ್ಲ, ಆ ಕೆಲವೊಂದು ಹೆಣ್ಣು ಮಕ್ಕಳು ಪಾಪ ತುಂಬ ಚೆನ್ನಾಗಿ ಈ ಮಂತ್ರವನ್ನು ಮೆಸೇಜಲ್ಲಿ ಎಷ್ಟು ಚೆನ್ನಾಗಿ ಟೈಪ್ ಮಾಡಿದ್ರೆ, ತುಂಬ ಚೆನ್ನಾಗಿ ಟೈಪ್ ಮಾಡಿರ್ತಾರೆ, ಅವಾಗೆಲ್ಲ ಧನ್ಯವಾದಗಳು. ಬಹಳ ಚೆನ್ನಾಗಿ ಆ ಮೆಸೇಜ್ ನಾನು ನೋಡಿ, ಈಗ ಮಂತ್ರ ಹೇಳಿದ್ದೀನಿ, ಓಂ ಭೂಶಯ್ಯಾಯ ವಿದ್ಮಹೆ ಸರ್ವಮಂಗಳಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಈ ಮಂತ್ರವನ್ನು ಕೆಲವರು ಮೆಸೇಜ್ ಓದ್ತಿರ್ಬೇಕಾದ್ರೆ ಟೈಪ್ ಮಾಡಿರ್ತಾರೆ, ಅದನ್ನು ಕೂಡ ಬೇಕಾದರೆ ನೀವು ನೋಡಿಕೊಂಡು ಮಾಡಿಕೊಳ್ತಾ ಕಂಟಿನ್ಯೂ ಮಾಡಿ. ಇಷ್ಟೇ ನೀವು ಮಾಡಿದ್ದೀರಿ, ಅದರಲ್ಲಿ ನಿಮಗೆ ನೆನಪಿತ್ತು ಅಂತಂದರೆ ನಿಮ್ಮ ಹಿರಿಯರಿಂದ ಬಂದಿದ್ದು, ನಿಮ್ಮ ತಂದೆಯಿಂದ ಬಂದಿದ್ದು ಅನ್ನೋದಾದರೆ, ನಿಮ್ಮ ತಂದೆ ಹುಟ್ಟಿದ ದಿನ ನಿಮಗೆ ಗೊತ್ತಿದ್ದರೆ ಆ ಯಾವ ದಿನವೋ ಆ ದಿನ ಮಾಡ್ತಕ್ಕಂಥದ್ದು, ಅಥವಾ ನೀವು ಹುಟ್ಟಿದ ದಿನ ಆದರೂ ಕೂಡ ಪರವಾಗಿಲ್ಲ, ಅಥವಾ ಯಾವುದೂ ನಮಗೆ ಆ ದಿನವೇ ನೆನಪಿಲ್ಲ ಅನ್ನೋದಾದರೆ ಮಂಗಳವಾರ ಅಥವಾ ಭಾನುವಾರ, ಈ ಎರಡೂ ದಿನಗಳನ್ನು ನೀವೇನಾದರೂ ಹಾಗೆ ಮಾಡ್ತೀನಿ ಅನ್ನೋದಾದರೆ, ಅದರಲ್ಲೂ ಕೂಡ ಗೋಧೂಳಿ ಲಗ್ನ 5:30ಯಿಂದ 6:30 ಈ ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಜಮೀನಲ್ಲಿ ಎರಚೋದೆ ಆದರೆ ನವಧಾನ್ಯಗಳ ಜೊತೆ ಈ ಬಿಳಿ ಸಾಸಿವೆಯನ್ನು ನೀವು ಖುಷಿಯ ಸುದ್ದಿಯನ್ನು ಗಂಟೆಗಳಲ್ಲಿ ಬಹುಶಃ ಕೇಳುತ್ತೀರಿ, ದಿನಗಳಲ್ಲಿ ಕೆಲವರು ಕೇಳ್ತೀರಿ, ಒಂದೇ ತಿಂಗಳಲ್ಲೂ ಕೂಡ ಕೆಲವರು ಕೇಳ್ತೀರಿ. ಈ ಪದ್ಧತಿ ಅನುಸರಿಸ್ತೀರಿ, ಅಷ್ಟು ತೃಪ್ತನಾಗ್ತಾನಂತೆ ಆ ಒಂದು ವಾಸ್ತು ಪುರುಷ. ನೀವು ಬಿಳಿ ಸಾಸಿವೆಯನ್ನು ಈ ಮಂತ್ರ ಪುರಸ್ಸರದೊಂದಿಗೆ ನಿಮ್ಮ ಜಮೀನಲ್ಲಿ ಎರಚೋದ್ರಿಂದ ಪ್ರೀತಿಯ ಬಂಧುಗಳೇ,
ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ತಗೊಳ್ಳೋರ್ಗಾಗಿರ್ಬೋದು, ಮಾರಾಟ ಮಾಡೋರ್ಗಾಗಿರ್ಬೋದು, ಇಬ್ರಿಗೂ ಅನುಕೂಲ ಆಗುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಯಾರಾದ್ರು ತಗೊಳ್ಬೇಕು ಅನ್ನೋಂಥ ಇರುವವರು ಅವರ ಒಂದು ನಂಬರ್ನ ಮಾರಾಟಕ್ಕೆ ಇಟ್ಟಿರೋರಾಗಿರಬಹುದು, ನಂಬರ್ನ ಕಳಿಸೋದ್ರಿಂದ ಅವರಿಗೆ ವಿಶೇಷವಾಗಿರುವಂಥ ಮಾಹಿತಿನ ಇನ್ ಪರ್ಸ್ನಲ್ ಕೊಡ್ಬೋದು ಅಂತ ಕೂಡ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳೇ ತಿಳಿಸ್ಬಿಟ್ಟಿದ್ದಾರೆ, ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಪರ್ಸ್ನಲ್ ಆಗಿ ನಿಮ್ಮ ನಂಬರ್ನ ಶೇರ್ ಮಾಡಿದ್ರೆ ನೀವು ತಗೊಳ್ಬೇಕು ಅಂತಿರಬಹುದು ಅಥವಾ ಮಾರಾಟ ಮಾಡಬೇಕು ಅಂತಿರಬಹುದು, ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಳಿಸ್ಕೊಟ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ನೇರವಾಗಿ ತಿಳ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.